ಅನುದಿನ ಆಹಾರ ಮಾರ್ಚ್ 13 ಶುಕ್ರವಾರ. ಪ್ರೀತಿಯ ಶಕ್ತಿ. ಯೆಶಾಯ 38ನೇ ಅಧ್ಯಾಯ ಅದರ 17ನೇ ವಚನ. ಒಂದು ಪಟ್ಟಣದಲ್ಲಿ ಒಬ್ಬ ವಯಸ್ಸಾದ ಸ್ತ್ರೀ ಇದ್ದಳು. ಆಕೆಯು ಅಹಂಕಾರ, ಕಾಠಿಣ್ಯತೆ, ಕಿರಿಕಿರಿ ಮಾಡುವುದು ಮತ್ತು ಕೋಪಕ್ಕೆ ತುಂಬ ಹೆಸರುವಾಸಿಯಾಗಿದ್ದಳು. ಆಕೆಯ ಕಠಿಣವಾದ ಸ್ವಭಾವದಿಂದ ಆ ಗ್ರಾಮದಲ್ಲಿರುವ ಯಾರೂ ಸಹ ಆಕೆಯ ಸಂಗಡ ಮಾತನಾಡುತ್ತಿರಲಿಲ್ಲ ಮತ್ತು ಒಡನಾಟವನ್ನೂ ಇಟ್ಟುಕೊಂಡಿರಲಿಲ್ಲ. ಆಕೆಗೆ ಸ್ನೇಹಿತರು ಇರಲಿಲ್ಲ. ಆಕೆಯಲ್ಲಿ ಹಣದಿಂದ ಎಲ್ಲವನ್ನ ನಿಭಾಯಿಸಬಲ್ಲೆ ಎಂಬ ಅತಿಯಾದ ವಿಶ್ವಾಸವಿತ್ತು. ಆಕೆಯು ಒಂಟಿಯಾಗಿ ಮತ್ತು ಏಕಾಂತವಾಗಿ ಜೀವಿಸಿದಳು. ಒಬ್ಬ ಪ್ರಿಯ ಸಭಾಪಾಲಕರು ಹೊಸದಾಗಿ ಒಂದು ಪಟ್ಟಣಕ್ಕೆ ನೇಮಿಸಲ್ಪಟ್ಟರು. ಆ ಸಹೋದರಿಯ ಕುರಿತು ಕಾಳಜಿಯನ್ನು ಹೊಂದಿದವರಾಗಿ ಆಕೆಯನ್ನು ಸಂಧಿಸಲು ಹೋದನು. ಆದರೆ ಆಕೆಯು ಆತನನ್ನು ಸ್ವಾಗತಿಸಲೂ ಇಲ್ಲ, ಮನೆಯೊಳಗಡೆ ಬರಮಾಡಿಕೊಳ್ಳಲೂ ಇಲ್ಲ. ಆದರೂ ಆತನು ಬಿಟ್ಟುಕೊಡಲಿಲ್ಲ. ಪ್ರತಿ ಸಾರಿಯೂ ಆಕೆಯನ್ನು ಭೇಟಿ ಮಾಡುವಾಗ ಹಣ್ಣುಗಳನ್ನು ಮತ್ತು ಸರಳ ಉಡುಗೊರೆಯನ್ನು ಕೊಡುತ್ತಿದ್ದನು. ಆದರೂ ಸಹ ಆಕೆಯು ದೇವರ ಸೇವಕರನ್ನು ನಂಬಲಿಲ್ಲ. ಆಕೆಯು ಹೀಗೆ ಹೇಳಿದಳು, ಮೊದಲು ಅವರು ಪ್ರೀತಿಯನ್ನು ಈ ರೀತಿಯಾಗಿ ತೋರಿಸಿ ನಂತರ ನಮ್ಮನ್ನು ಮೋಸ ಮಾಡುತ್ತಾರೆ. ಆದ ಕಾರಣ ಆಕೆಯು ಅಂತರವನ್ನು ಕಾಪಾಡಿಕೊಂಡಳು. ಆದರೆ ಸಭಾಪಾಲಕರು ತನ್ನ ಹೃದಯದಲ್ಲಿ ನಿರುತ್ಸಾಹಗೊಳ್ಳಲಿಲ್ಲ. ಆತನು ಶ್ರೇಷ್ಠವಾದ ಪ್ರೀತಿಯನ್ನು ತೋರಿಸಿದನು. ಆತನು ಆಕೆಯಲ್ಲಿರುವ ಒಳ್ಳೆಯ ಗುಣಲಕ್ಷಣಗಳನ್ನು ಪ್ರಾಮಾಣಿಕವಾಗಿ ಪ್ರಶಂಸಿಸಲು ಪ್ರಾರಂಭಿಸಿದನು. ಆ ಮನೆಯ ಶುಭ್ರತೆ ಮತ್ತು ಸ್ವಚ್ಛತೆಯ ಬಗ್ಗೆ ಪ್ರಶಂಸಿಸಿದನು. ಆಕೆಯ ತೋಟವನ್ನು ನೋಡಿ ಅಭಿನಂದಿಸಿದನು. ಕೆಲವು ದಿನಗಳ ನಂತರ ಆ ಸಹೋದರಿಯು ದೇವರ ಸೇವಕರ ಪ್ರಾಮಾಣಿಕ ಪ್ರಯತ್ನವನ್ನು ನೋಡಿ, ದೈವಿಕ ಪ್ರೀತಿಯನ್ನು ನೋಡಿ ಕರ್ತನ ಕಡೆಗೆ ಬಂದಳು. ಆತನ ಕರುಣೆಯು ಆಕೆಯನ್ನು ಸ್ಪರ್ಶಿಸಿತು. ಆಕೆಯು ಆತನ ಸಭೆಗೆ ಭೇಟಿ ನೀಡಿದಳು. ಆ ಸ್ಥಳದಲ್ಲಿ ಆಕೆಯ ನಿರೀಕ್ಷೆಗೆ ತದ್ವಿರುದ್ಧವಾಗಿ ಜನರೆಲ್ಲರೂ ಪ್ರೀತಿ ವಿಶ್ವಾಸವನ್ನು ತೋರಿಸುತ್ತಿದ್ದರು. ಆಕೆಯ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಉಂಟಾಯಿತು. ಆಕೆಯೂ ಸಹ ಇತರರಿಗೆ ಪ್ರೀತಿಯನ್ನು ನೀಡಲು ಪ್ರಾರಂಭಿಸಿದನು. ಪ್ರೀತಿ ಎಂಬುದು ದೈವಿಕ ತಂಪಾದ ಗುಂಡೇಟಿನಂತಿದೆ. ಅದು ಪರಲೋಕದ ಸುವಾಸನೆಯನ್ನು ಹರಡುವ ಹೂವಿನ ಪುಷ್ಪವಾಗಿದೆ. ಆತ್ಮನ 9 ಫಲಗಳಲ್ಲಿ ಪ್ರೀತಿಯು ಸಿಹಿಯಾದಂಥ ಫಲವಾಗಿದೆ. ನಮ್ಮ ಕರ್ತನಾದ ಯೇಸುವಿನ ಪ್ರೀತಿಯನ್ನು ಆಲೋಚಿಸಿರಿ. ನಾವು ಆತನನ್ನು ಪ್ರೀತಿಸದೇ ಇದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಹುಡುಕಿಕೊಂಡು ಬಂದನು. ಬೇರೆ ಧರ್ಮಗಳಲ್ಲಿ ಜನರು ತಮ್ಮ ಪ್ರಯತ್ನಗಳಿಂದ, ಸ್ವಕಾರ್ಯಗಳಿಂದ ದೇವಾಲಯಗಳು, ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ದೇವರನ್ನ ಹುಡುಕುತ್ತಾರೆ. ಆದರೆ ಕ್ರೈಸ್ತತ್ವದಲ್ಲಿ ಮಾತ್ರ ದೇವರು ಮನುಷ್ಯರನ್ನ ಹುಡುಕಿಕೊಂಡು ಬಂದನು. ಆತನು ಕಳೆದು ಹೋಗುವುದನ್ನು ರಕ್ಷಿಸಲು ಬಂದನು. ಆತನು ಕಳೆದು ಹೋಗಿರುವ ತನ್ನ ಕುರಿಮರಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಪೇತ್ರನು ಈ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಯಹೂದ್ಯರ ಮುಂದೆ ಹಾಗೂ ಸೈನಿಕರ ಮುಂದೆ ಯೇಸುವನ್ನು ಅಲ್ಲಗೆಳೆದನು. ಆದರೆ ಆತನ ಮೇಲೆ ದೇವರಿಗೆ ಇದ್ದ ಪ್ರೀತಿಯು ನಶಿಸಿ ಹೋಗಲಿಲ್ಲ. ಯೇಸು ಕ್ರಿಸ್ತನು ಪೇತ್ರನ ಕಡೆಗೆ ತಿರುಗಿ ನೋಡಿದಾಗ ಆತನಲ್ಲಿದ್ದ ಪ್ರೀತಿ ಪೇತ್ರನ ಹೃದಯವನ್ನು ಎಚ್ಚರಿಸಿತು. ತಾನು ಇಂಥ ಪ್ರೀತಿಯ ಕರ್ತನನ್ನು ಅಲ್ಲಗಳೆದನೆಂದು ತನ್ನ ಪಾಪದ ಅರಿವನ್ನು ಹೊಂದಿಕೊಂಡು ಪೇತ್ರನು ದುಃಖದಿಂದ ಕಣ್ಣೀರಿಟ್ಟನು. ಪ್ರಿಯ ದೇವರ ಮಕ್ಕಳೇ, ಹಿಂಜಾರಿ ಹೋಗಿರುವ ಪೇತ್ರನನ್ನು ಹುಡುಕಿ ಅವನ ಜೀವನವನ್ನು ಪುನರ್ಸ್ಥಾಪಿಸಿದ ದೇವರ ಪ್ರೀತಿಯು ಶ್ರೇಷ್ಠವಾಗಿದೆಯಲ್ಲವೇ? ಆತನನ್ನು ಪುನಃ ಶಿಷ್ಯರನ್ನಾಗಿ ಅಂಗೀಕರಿಸಿಕೊಂಡು
ನಂತರದ ದಿನಗಳಲ್ಲಿ ಶಕ್ತಿಶಾಲಿಯಾದ ಅಪೋಸ್ತಲನಾಗಿ ಮಾಡಿದ್ದು ಕ್ರಿಸ್ತನ ಪ್ರೀತಿಯೇ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಧರ್ಮೋಪದೇಶ ಕಂಡ 20ನೇ ಅಧ್ಯಾಯ, 21ನೇ ಅಧ್ಯಾಯ ಮತ್ತು 22ನೇ ಅಧ್ಯಾಯ. ಸಂಜೆ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 21ರಿಂದ 37 ವಚನಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.